ಬುಲೆಟ್ ಬೈಕ್ ಏರಿ ಗಾಳಿಯಲ್ಲಿ ತೇಲ್ತಾ ಜಾಲಿ ರೈಡ್ ಹೊರಟಿದ್ದ ಆ ಇಬ್ಬರು ಯುವತಿಯರ ಪಾಲಿಗೆ ಆ ರಸ್ತೆಯ ಹಂಸ ಸಾಕ್ಷಾತ್ ಮೃತ್ಯುವಿನ ರೂಪದಲ್ಲಿ ಎದುರಾಗಿರುವಂತಹ ಘಟನೆ ಹಾಸನದ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಎಂಸಿಎ ಫೈನಲ್ ಇಯರ್ ಓದ್ತಾ ಇದ್ದ ಪ್ರಿಯಾಲ ಕಣ್ಣಲ್ಲಿ ಭವಿಷ್ಯದ ಕನಸುಗಳಿತ್ತು. ಹಿಂಬದಿ ಕುಳಿತಿದ್ದ ಸ್ವಾತಿಗೆ ಮದುವೆಯಾಗಿ ಕೇವಲ 3 ತಿಂಗಳಷ್ಟೇ ಆಗಿತ್ತು. ಇಂದು ಈ ಇಬ್ಬರು ಗೆಳತಿಯರು ಹೊರಟಿದ್ದು ಬದುಕಿನ ಖುಷಿ ಹುಡುಕಲು. ಆದರೆ ಕೈಯಲ್ಲಿ ಬುಲೆಟ್ ಇತ್ತು, ತಲೆಯ ಮೇಲೊಂದು ಹೆಲ್ಮೆಟ್ ಇರಲಿಲ್ಲ. ವೇಗವಾಗಿ ಬಂದ ಬೈಕ್ ಆ ಘಾತಕ ಹಂಸ್ ಮೇಲೆ ಜಿಗಿದಾಗ ಇಬ್ಬರು ರಸ್ತೆಗೆ ಎಸೆಯಲ್ಪಟ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪ್ರಿಯಾಲ ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿತ್ತು. ಅತ್ತ ಸ್ವಾತಿ ಈಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸಾವಿನೊಡನೆ ಸೆಣಸಾಡ್ತಾ ಇದ್ದಾಳೆ. ಆ ಒಂದು ಕ್ಷಣದ ಮೈಮರೆವು, ಹೆಲ್ಮೆಟ್ ಧರಿಸದ ಉದಾಸೀನತೆ ಇಂದು ಒಂದು ಮನೆಯ ದೀಪವನ್ನೇ ಆರಿಸಿದೆ. ಪ್ರಿಯಾಲ ಪದವಿ ಮುಗಿಯುವ ಮೊದಲೇ ಆಕೆಯ ಜೀವನದ ಕತೆ ಮುಗಿದು ಹೋಗಿದೆ. ಆ ಹಂಸ ಹಾಕಿದವರು ಯಾರು, ಆಯ ತಪ್ಪಿದ್ದು ಹೇಗೆ, ಇದೆಲ್ಲವೂ ಈಗ ಕೇವಲ ಪೊಲೀಸ್ ದಾಖಲೆಯ ಸಾಲುಗಳು ಮಾತ್ರ. ಆದರೆ ಹೋದ ಜೀವ ಮರಳಿ ಬರೋದಿಲ್ಲ.